ಸಾಕಷ್ಟು ಚರ್ಚೆ ಮಾಡಿದ್ರಿ, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ CID ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, CID ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. KN ರಾಜಣ್ಣವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ KN ರಾಜಣ್ಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಇವತ್ತು ಇಲ್ಲತ್ತಾರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು CODದಿಂದ ಅದನ್ನು ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ. ಯಾರು ಒತ್ತಡಕ್ಕೆ ಹೈಕಮಾಂಡದವ್ರು ಒತ್ತಡ ಇದ್ದೇ ಇರ್ತದೆ. ಹೈಕಮಾಂಡು ಇವತ್ತು DK ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಹೈಕಮಾಂಡ್ಗೆ. ಯಾಕಂದರೆ DK ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ. ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ, ಸುಮ್ಮನೆ ಕುಳಿತುಗೋ, ಬೇಕಾದರೆ ನೀನು ಉಪಮುಖ್ಯಮಂತ್ರಿ ಮಾಡ್ತದೆ ಹೇಳಿರ್ಬೋದು. ಈ ತನಿಖೆ ಬಗ್ಗೆ DK ಶಿವಕುಮಾರ್ ಗೊತ್ತೇ ಇಲ್ಲ. ಯಾವಾಗಲೂ ಪಾಪ DK ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ. ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ, ಏನೂ ಗುರುತಿಲ್ಲ ರಾಜಕಾರಣಿ ಅಂದರೆ DK ಶಿವಕುಮಾರ್. 5ನೇ ತಾರೀಕು ರಾಹುಲ್ನಲ್ಲಿ ರ್ಯಾಲಿ ನಡೀತಾ ಇದೆ, ಚುನಾವಣಾ ಅಕ್ರಮ ನೋಡಿರಿ, ಚುನಾವಣಾ ಅಕ್ರಮ ಕಾಂಗ್ರೆಸ್ನವರು ಮಾಡಿದ್ದು ದೇಶದಲ್ಲಿ ಎಲ್ಲ. ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ, ಮೊದಲೆಲ್ಲ ಗುದ್ದಿ ಹಾಕೋತಿದ್ರು. ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಹೇಳಿದರು, ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟೆಗೆ ಮುಟ್ಟುವುದಿಲ್ಲ, ಎಲ್ಲ ಅಲ್ಲಿರುವಂಥ ಗುಂಡಾಗಳನ್ನೇ ಚುನಾವಣೆ ಮಾಡ್ತಾರಂತೇಳಿ. ಹಾಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಏನಿತ್ತು, ಇವತ್ತು ಏನು ನಮ್ಮ ಎಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ, ಆ UEM ಅದ್ರ ಮ್ಯಾಗ ಅವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಏನೂ ಮಾಡೋದಿಲ್ಲ, ಚುನಾವಣಾ ಆಯೋಗ ಹೇಳಿದ್ರು ಸಹಿತ ಇನ್ನೂ UEM ಬಗ್ಗೆ. ಹಾಗಾದರೆ ಕರ್ನಾಟಕದಲ್ಲಿ UEM ದೋಷ ಆಗೈತೆ ಅಂತ ನಾನು ಹೇಳ್ತೀನಿ. 136 ಬರಬಾರ್ದಾಗಿತ್ತು, ಬರೀ 36 ಬರಬೇಕಾಗಿತ್ತು. EM ದೋಷದಿಂದ ಹಂಗಂದ್ರೆ ಮೂರ್ಖತಾರಟ್ಟೆ. ಅದಕ್ಕೆ ತಮ್ಮ ಸೋಲನ್ನು, ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ್ರಚಾರ ಮಾಡ್ತಾರೆ. ಈಗ 2ನೇ ತಾರೀಕು ಸಾಕಷ್ಟು ಚರ್ಚೆ ಮಾಡಿದ್ರಿ, ನೀವೆಲ್ಲ ಪ್ರಸ್ತಾಪ ಮಾಡಿದ್ರಿ. ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ, ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ CID ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್. ನೋಡಿ, CID ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ. CM ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಟ್ಕೊತ ಹೋಗ್ತಾರೆ ಅವರು. KN ರಾಜಣ್ಣವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ KN ರಾಜಣ್ಣವರೇ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು. ಇವತ್ತು ಇಲ್ಲತ್ತಾರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು CODದಿಂದ ಅದನ್ನು ಯಾವುದೇ ಆರೋಪ ಇದು ಏನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ. ಇದು ಯಾವ ಸರ್ಕಾರ ಇದ್ರೂ ಇದು ನಡೀತದೆ.